ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭಗವದ್ಲಾಲ್ ಗುರೂಜಿಯವರನ್ನ, ಎಲ್ಲ ಯೋಗಮುನಿ ಋಷಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಗುಡಿ ನೇರವಾಗಿರೋ ರೀತಿ ಅಥವಾ ಸುಖಾಸನ, ಸಿದ್ಧಾಸನ, ನಿಮಗೆ ಯಾವ ಆಸನದಲ್ಲಿ ಕುಳಿತುಕೊಳ್ಬೇಕು ಆ ಆಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನುಗುಡಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈ ರೀತಿ ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ಓಂಕಾರ ಬಹಳ ಶ್ರೇಷ್ಠವಾದಂಥ ಓಂಕಾರ. ತೆಗೆದುಕೊಳ್ಳಿ ಉಸಿರನ್ನ. ಈಗ ನಿಧಾನವಾಗಿ ನಮ್ಮ ಶಕ್ತಿ ಅನುಸಾರ ಜಾಗಿಂಗನ್ನು ಮಾಡೋಣ. ನಾನು ಸುಮಾರು 16-12-2025 ಅದು 19-22 ತನಕ ರಾಮದೇವ್ ಗುರೂಜಿಯವರು ಹರಿದ್ವಾರದಲ್ಲಿ ತಾಲೂಕಾ ಮತ್ತು ಜಿಲ್ಲಾ ಮತ್ತು ಸೋಷಿಯಲ್ ಮೀಡಿಯಾ ಪ್ರಭಾರಿಗಳಿಗೆ ತರಬೇತಿಯನ್ನು ಕೊಂಡಿದ್ದರು. ಯೋಗ, ಪ್ರಾಣಾಯಾಮ, ಧ್ಯಾನ ಯಾವ ರೀತಿ ಮಾಡಬೇಕು, ಬಹಳ ಶ್ರೇಷ್ಠವಾಗಿ ಅನೇಕ ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಟ್ಟಾರೆ. ಯೋಗದಿಂದ ನಮ್ಮೆಲ್ಲ ಜೀವನವನ್ನು ಪಾವನ ಮಾಡ್ಕೋಬೇಕು. ಪಿತೃದೇವೋಭವ, ಭೂಮಿ ದೇವೋಭವ, ಅತಿಥಿ ದೇವೋಭವ ಇವೆಲ್ಲವನ್ನು ಸ್ವೀಕಾರ ಮಾಡಬೇಕು, ಸಹಾಯ ಮಾಡಬೇಕು. ಭೂಮಿಗಾಗಿ ನಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ಯೋಗದಿಂದ ಎಲ್ಲವನ್ನು ಪಡೆಯಬಹುದು ಅನ್ನುವಂಥ ಅನೇಕ ವಿಚಾರಗಳನ್ನು ನಮ್ಮ ಯೋಗದಲ್ಲಿ ತಿಳಿಸ್ಕೊಟ್ಟಾರೆ. ಅಂಥ ಯೋಗ ಶ್ರೇಷ್ಠವಾದದ್ದು. ನಮ್ಮ ಋಷಿ ಮುನಿ ಪರಂಪರೆ ಈ ನಮ್ಮ ಭಾರತ ದೇಶ ಮತ್ತೆ ಪುನಃ ಯೋಗಮಯ ಆಗಲಿ ಅನ್ನುವಂಥ ಉದ್ದೇಶ ತಗೊಂಡ ರಾಮದೇವ್ ಗುರೂಜಿಯವರು ಹಗಲಿರುಳು ಯೋಗದ ಕುರಿತು ಮತ್ತು ಸ್ವದೇಶ ಬಳಸಿ ದೇಶ ಉಳಿಸಿ ಬಹಳಷ್ಟು ನಮ್ಮಂಥ ಇರುವಂಥ ಈ ರಾಸಾಯನಿಕ ವಸ್ತುಗಳಿಂದ
ಅಡಿಗೆಯನ್ನು ತಯಾರು ಮಾಡ್ತಾರೆ, ಅದಾಗಬಾರ್ದು ಅನ್ನುವಂಥ ಉದ್ದೇಶವನ್ನು ಅನೇಕ ಶಾಲೆಗಳನ್ನು ತಿಳಿಸಿರ್ತಾರೆ. ಇದು ಅಲ್ಲಿಂದ ನಾವು
ಭಾಳಷ್ಟು ನಾವು ಸುಮಾರು 19ನೇ ತಾರೀಕಿಂದ 22ನೇ ತಾರೀಕು ತನಕ ರಾಮದೇವ್ ಗುರೂಜಿಯವರು ಹರಿದ್ವಾರದಲ್ಲಿ ತಾಲೂಕಾ ಪ್ರಭಾರಿಗಳನ್ನು, ಜಿಲ್ಲಾ ಪ್ರಭಾರಿಗಳನ್ನು ಕರೆಸಿ ಮತ್ತು ಸೋಷಿಯಲ್ ಮೀಡಿಯಾ ಪ್ರಭಾರಿಗಳನ್ನು ಭಾಳಷ್ಟು ಚೆನ್ನಾಗಿ ಸುಮಾರು 19 ರಾಜ್ಯಗಳಿಂದ ಜನರು ಬಂದಿದ್ದರು. ಮಧ್ಯಪ್ರದೇಶ, ತಮಿಳುನಾಡು, ಜಾರ್ಖಂಡ್, ಆಮೇಲೆ ದಿಲ್ಲಿ, ಹೀಗೆ 19 ರಾಜ್ಯಗಳು ಭಾಗವಹಿಸಿದವು. ಭಾಳಷ್ಟು ಯೋಗದ ಕುರಿತು ಅನೇಕ ವಿಚಾರಗಳನ್ನು ತಿಳಿಸ್ಬೇಕು ಅಂತ. ಯೋಗ ಭಾಳ ಶ್ರೇಷ್ಠವಾದದ್ದು. ಸ್ವದೇಶಿ ಬೆಳೆಸುವುದು, ದೇಶ ಉಳಿಸುವುದು, ನಮ್ಮ ದೇಶದ ಪರಂಪರೆಯನ್ನು ಕಾಪಾಡುವುದು ಯೋಗ. ಅದಕ್ಕೆ ಪ್ರತಿಯೊಬ್ಬರೂ ನಾವು ಯೋಗವನ್ನು ಮಾಡಬೇಕು. ಈಗ ನಿಧಾನವಾಗಿ ಪಾರ್ಶ್ವಕೋನಾಸನ ಮಾಡೋಣ. ಪಾರ್ಶ್ವಕೋನಾಸನ ಯಾಕೆ ಮಾಡಬೇಕು, ಅದರಿಂದ ಏನು ಲಾಭಗಳು ಅನ್ನೋಕ್ಕೆ. ಪಾರ್ಶ್ವಕೋನಾಸನ ಮಾಡೋದ್ರಿಂದ ಬೆನ್ನು ನೋವುಗಳು ನಿವಾರಣೆ ಆಗ್ತವೆ. ಎರಡನೇದು ಈ ಮೊಣಕಾಲು ನೋವುಗಳು ನಿವಾರಣೆ ಆಗ್ತವೆ. ಅದನ್ನು ನಿಧಾನವಾಗಿ ಮಾಡಬೇಕು. ಭಾಳಷ್ಟು ನೋವಿದ್ದವರು ಮಾಡಬಾರ್ದು. ವೇಟನ್ನು ಮೊದಲು ಕಡಿಮೆ ಮಾಡ್ಕೋಬೇಕು. ಯಾರ ವೇಟ್ ಜಾಸ್ತಿ ಇರುತ್ತೆ ಅವರಿಗೆ ಮೊಣಕಾಲದ ಕೀಲು ನೋವುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ನಾವು ಮೊದಲು ವೇಟನ್ನು ಕಡಿಮೆ ಮಾಡ್ಕೋಬೇಕು. ಆಗ ನಿಧಾನ ಯೋಗವನ್ನು ಮಾಡಬೇಕು. ನಂತರ ಬೆನ್ನು ಹೂವಿನ ನೋವುಗಳು, ಆಗ ನಳದ ನೋವುಗಳು, ಬಜ್ಜು, ತಿಗ, ಹೊಟ್ಟೆ ಇವೆಲ್ಲ, ಮತ್ತು ಎದೆಯ ಭಾಗ ವಿಸ್ತಾರ ಆಗ್ತದೆ. ಕೈ ನೋವುಗಳು, ಮೊಣಕೈಯ ನೋವು, ಕೀಲು ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಮಾಡಬೇಕು. ಈ ರೀತಿ ಕಾಲನ್ನು ತಿರುಗಿಸ್ಬೇಕು. ಇದು ಹೀಗೆ, ಇದು ಪಾರ್ಶ್ವಕೋನಾಸನ. ಈ ರೀತಿ ಕೈಗಳನ್ನು ಮೂಡಬೇಕು. ಇದು ಹೀಗೆ ಇರಬೇಕು. ಇದೇ ಸಾಧ್ಯತೆ 90 ಡಿಗ್ರಿ ಇರಬೇಕು. ಈ ಕಾಲ ಇದು ಪಾರ್ಶ್ವಕೋನಾಸನ. ಇದನ್ನು ನಿಧಾನವಾಗಿ ಮೇಲ್ಗಡೆ ಮಾಡಬೇಕು. ಇದನ್ನು ಮಾಡಿದ್ರೆ ಎದೆಯ ಭಾಗ, ಯಾರಿಗೆ ಪೊಲೀಸ್ ಇಲಾಖೆಗೆ ಮತ್ತು ಮಿಲಿಟರಿಗೆ ಹೋಗ್ಬೇಕಂತಂದ್ರೆ ಎದೆಯ ಭಾಗ ಅದರಲ್ಲಿರತಕ್ಕ ಚೆಸ್ಟ್ ಅದರಲ್ಲಾಗ್ತದೆ. ಇದು ಮಾಡೋದ್ರಿಂದ ಏನು ನೋಡಿ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಭಾಳಷ್ಟು ಉಪಯೋಗ ಇದೆ ಇದರಿಂದ. ಹೆಚ್ಚೆಚ್ಚಿಗೆ ಆಸನಗಳ ನಿಧಾನ ಇರ್ತದೆ. ಈ ರೀತಿ ಮಾಡೋದು. ಇನ್ನು ಹೀಗೆ ಇರಬೇಕು, ಇದು ಹೀಗೆ ಇರಬೇಕು, ಈ ರೀತಿ ಇರಬೇಕು. ಈ ಕಾಲ ಹೀಗೆ ಇರಬೇಕು. ಆಮೇಲೆ ಕೈಗಳು ಈ ರೀತಿ ಪಾರ್ಶ್ವಕೋನಾಸನ ಮಾಡಬೇಕು. ಇನ್ನೊಂದ್ಸಲ ಕೈಗಳನ್ನು ಮೂಡಬೇಕು. ಬಲಗಾಲ ಬಲಗೈನ ಮೇಲ್ಗಡೆ ಎತ್ತಬೇಕು. ಹೀಗೆ ತಿರುಗಿಸಬೇಕು. ನಿಧಾನವಾಗಿ ಕೈಯನ್ನು ಈ ರೀತಿ ಹೋಗಬೇಕು. ಕೈಗಳನ್ನು ತೆಗೆದುಕೊಂಡು ಈ ರೀತಿ ಇದನ್ನು ದಪ್ಪದವರು ನಿಧಾನ ಮಾಡಬೇಕು. ನಿಧಾನ ಜಂಪನ್ನು ಕೈಗಳನ್ನು ಮೂಡಬೇಕು. ಆಸನಗಳನ್ನು ನಿಧಾನ ಮಾಡಬೇಕು. ಈ ರೀತಿ ಸ್ವಲ್ಪ ಮುಂದೆ ತೆಗೆದುಕೊಂಡು ಇದನ್ನು ವಿಸರಿಸ್ಕೊಟ್ಟು ಬರಬೇಕು. ಆಮೇಲೆ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಮಾಡಬೇಕು. ಈ ರೀತಿ ಮಾಡಬೇಕು.
ಬಗ್ಗಿಸೋಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಈಗ ನೋಡಿ, ಈ ಕೈಗಳು ಭುಜಕ್ಕೆ ಸಮಾಂತರವಾಗಿವೆ, ಭೂಮಿಗೆ ಸಮಾಂತರವಾಗಿವೆ. ದೋ ಅಂದಾಗ ಪೂರ್ಣವಾಗಿ ಎಷ್ಟು ಸಾಧ್ಯ ಕೈಗಳನ್ನು ನೆರಳಿಗೆ ಈ ರೀತಿ ಆಮೇಲೆ ಕೈಗಳನ್ನು ಮುಂದೆ ಚಾಸ್ತಾ ಎರಡೂ ಕೈಗಳು ನಮ್ಮ ಪಾದ ಹತ್ರ ಬರಬೇಕು, ಕಾಲು ವರ್ಷದ ಇರಬೇಕು. ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ. ಈ ರೀತಿ ಕೈಗಳನ್ನು ನೆರವೇರಿಸಬೇಕು. ನಿಧಾನ 5 6 ಈ ರೀತಿ ಉಸಿರಾಟದ ಜೊತೆ ನಾವು ಆಸನಗಳನ್ನು ಮಾಡಬೇಕು. ಈಗ ಅರ್ಧ ಚಕ್ರಾಸನ ಮಾಡಿ ಕೆಳಗಿನ ಭಾಗ ಬಗ್ಗಿಸುವ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯ ಕಷ್ಟ ನಿಮ್ಮ ಶಕ್ತಿ ಅನುಸಾರ ಬಗ್ಗಿಸಬೇಕು. ಸಾಧ್ಯ ಆದಷ್ಟು ಎರಡೂ ಕಾಲುಗಳನ್ನು ಕೂಡಿಸಬೇಕು. ಈ ರೀತಿ ಎರಡೂ ಕೈಗಳು ನಡದ ಮೇಲೆ ಇರಬೇಕು. पूर्णासन एक दो ಹೀಗೇನು ಮಾಡಬೇಕು, ಎರಡೂ ಕೈಗಳನ್ನು ಈ ರೀತಿ ಇರಬೇಕು. ಈ ರೀತಿ ಕೈಗಳು ಬರಲಿ. ವೃಕ್ಷಾಸನ ಮಾಡೋಣ, ತಾಡಾಸನ ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಕೂಡಲಿ. ಈ ಎರಡೂ ಕೈಗಳನ್ನ ಎಷ್ಟು ಸಾಧ್ಯಕ್ಕೆ ಮೇಲ್ಗಡೆ ಹಾಕಿ. ಇದು ಆಸನ ಮಾಡೋದ್ರಿಂದ, ತಾಡಾಸನ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಗಿಡ್ಡಿದ್ದವರು ಹೈಟ್ ಆಗ್ತಾರೆ ಮತ್ತು ಶಿಫ್ಟ್ ಕಡಿಮೆ ಆಗ್ತವೆ ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತವೆ.
ವೃಕ್ಷಾಸನ ಮಾಡುವ. ವೃಕ್ಷ ಅಂದರೆ ಮರ. ಅದು ಹೇಗಿರ್ತಂದ್ರೆ ಅಲುಗಾಡೋದು. ಆ ರೀತಿ ನಾವು ನಮ್ಮ ಶಕ್ತಿ ಅನುಸಾರ ನಮ್ಗೆ ಎಷ್ಟು ಶಕ್ತಿ ಇದೋ ಅಷ್ಟು ನಾವು ಮಾಡಬೇಕು. ಭಾಳ ತ್ರಾಸು ಪಡ್ಕೊಂಡು ಮಾಡ್ಕೋಬಾರ್ದು. ಆರಾಮಾಗಿ ಖುಷಿಯಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಯೋಗವನ್ನು ನಮಗೆ ಭಕ್ತಿಯಿಂದ ಮಾಡಬೇಕು. ಹಾಗೆ ಇದು ಯೋಗವು ಸಹ ಅಷ್ಟೇ ನಮಗೆ ಲಾಭವನ್ನು ಕೊಡುತ್ತೆ. ಈ ರೀತಿ ಎಡಗಾಲಲ್ಲಿ ಎತ್ತಿ ಬಲ ತೊಡೆಯ ಮೇಲೆ ಬಲಗಾಲಲ್ಲಿ ಎತ್ತಿ ಎಡ ತೊಡೆ ಮೇಲೆ ಪ್ರಯತ್ನ ಮಾಡು. ಎಷ್ಟು ಸಾಧ್ಯ ಅಷ್ಟು ಮಾಡು. ಮೊದಲ ಮನಸ್ಸನ್ನು ಕೇಂದ್ರೀಕರಿಸಬಹುದು. ಉಸಿರನ್ನು ಕಟ್ಟಿಡಿ. ಈಗ ಸೂರ್ಯ ನಮಸ್ಕಾರ ಮಾಡೋಣ. 12 ಸೂರ್ಯ ನಮಸ್ಕಾರದ ಮಂತ್ರಗಳನ್ನು ಹೇಳ್ತಾ, ಇದು ಸೂರ್ಯ ರಾಮ ಪ್ರತಿ ನಮ್ಮ ಪರಂಪರೆಯಲ್ಲಿ ಅಂದುಕೊಳ್ಳುವಂಥವು. ಶ್ರೀರಾಮಚಂದ್ರ ಏನು ಮಾಡ್ತಿದ್ದ ಅಂತಂದ್ರೆ ಫಸ್ಟ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ಯುದ್ಧಕ್ಕೆ ಅಥವಾ ಏನೇ ಮಾಡಲಿಕ್ಕೆ ಅವ ಮಾಡ್ತಿದ್ದ. ಅಂಥ ಒಂದು ಸೂರ್ಯ ನಮಸ್ಕಾರ. ಇದರಲ್ಲಿ 12, 6, 7 ಆಸನಗಳಿವೆ. ಅವು ಭಾಳಷ್ಟು ನಮಗೆ ಎಲ್ಲ ಉಪಯುಕ್ತವಾದಂಥವು. ಅಂಥ ಸೂರ್ಯ ನಮಸ್ಕಾರದ 12 ಮಂತ್ರಗಳ ಹೆಸರುಗಳನ್ನು ಹೇಳ್ತಾ ಈ ಸಲ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಪೇ ನಮಃ. ಓಂ ಪುಷ್ಪೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಮಚ್ಚೇ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣಾಮಾಸನ, ಪ್ರಣಾಮಾಸನ, ಉದ್ವಸ್ತಾಸನ, ಉದ್ವಷ್ಟಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ಪರ್ವತಾಸನ, ಪರ್ವತಾಸನ, ಅಷ್ಟಾಂಗಾಸನ, ಅಷ್ಟಾಂಗುಣಾಸನ, ಭುಜಂಗಾಸನ, ಭುಜಂಗಾಸನ, ಪರ್ವತಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ವಾಮಸ್ವ ಸಂಚಾಲನಾಸನ,
ಸ್ವಚ್ಛಾಲಾಸನ ಪಾದಸ್ಥಾಸನ ಪಾದಸ್ಥಾಸನ ಉದ್ವಸ್ಥಾಸನ ಉತ್ತುಸ್ಥಾಸನ ಪ್ರಣಾಮಾಸನ ಪ್ರಣಾಮಾಸನ ವಿಶ್ರಾಮ. ಈಗ ಎರಡು ಕೈಗಳನ್ನು ಮುಚ್ಚಾಸ್ತ್ರ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಕಾಲನ್ನು ಅರಿಯಾಸಿ ಇದನ್ನು ಮಾಡೋದ್ರಿಂದ ನಮ್ಮ ಕೀಲು ನೋವುಗಳು ನಿವಾರಣೆ ಆಗ್ತದೆ. ಇದನ್ನು ಕಾಲುಗಳನ್ನೆಲ್ಲ ಮಾಡಬೇಕು, ಈ ರೀತಿ ರೊಟೇಟ್ ಮಾಡಬೇಕು. ಕಾಲಿನ ಮೊಣಕಾಲು ನೋವುಗಳನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಈ ರೀತಿ ರಿವರ್ಸ್ ಪಾದಗಳನ್ನು ಹಿಂದೆ ಮುಂದೆ ಮಾಡೋದು. ಇದನ್ನು ಮಾಡೋದ್ರಿಂದ ಈ ಮೊಣಕಾಲ ಈ ನೋವುಗಳ ನಿವಾರಣೆ ಆಗ್ತದೆ. ಅದಕ್ಕೆ ಮಾಡೋದು ಹಿಂದೆ ಮುಂದೆ ಈ ರೀತಿ ಹಿಂದೆ ಮುಂದೆ ಪಾದಗಳನ್ನು ಮಾಡೋದು. ಒಂದು ಸಲ 5 ಸಲ ನಿಮ್ಮ ಸಮಯದ ಅನುಸಾರ ಡೈಲಿ ಮಾಡ್ತಾ ಇರಬೇಕು. ಬಲಗಳನ್ನು ಮಡಚಿ ಬಟರ್ಫ್ಲೈ ಮಾಡಿ ಈ ರೀತಿ ಕೈಗಳನ್ನ ಇಟ್ಕೋಬೇಕು. ನೆಲಕ್ಕೆ ಬಿಡಿಸಿ ಬಟರ್ಫ್ಲೈ ಪಾತ ರೀತಿ ಚಿಟ್ಟಿ ಟೈಪ್ ಮಾಡೋದು. ಇದನ್ನು ಮಾಡೋದ್ರಿಂದ ಈ ಬೊಜ್ಜು ಪಟ್ಟೆ ಇದೆಲ್ಲ ಕಡಿಮೆ ಮಾಡ್ತಾರೆ. ಈ ರೀತಿ ಮಾಡಬೇಕು. ಈಗ ನಾವೇನು ಮಾಡೋಣ, ಅಂಗಮರ್ದನ ಅಂದ್ರೆ ನಮ್ಮ ಶರೀರದ ಅವಯವಗಳನ್ನು ಸಡಿಲಿಸ್ಬೋದು. ಹಾಗೆ ಈ ರೀತಿ ಬಲಗಾಲ ಏರವಾಗಿರಬೇಕು, ಎಡಗಾಲ ಇರಬೇಕು. ಈ ರೀತಿ ಅದನ್ನು ತೋರಿಸ್ಬೋದು, ಒತ್ತು ಅದು ಮೂಲಕ ಈ ರೀತಿ ಒತ್ತು ನಿಧಾನವಾಗಿ ಈ ರೀತಿ ಇಲ್ಲಿ ಈ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಶರೀರ ತುಂಬ ಎಲ್ಲ ಬ್ಲಡ್ ಹೋಗ್ತದೆ. ಅದಕ್ಕೆ ಅಂಗಮರ್ದನೆ ಅಂತ ಅಥವಾ ಎಲ್ಲ ಅವಯವಗಳನ್ನ ಸಡಿಲಿಸುವುದು ಅಂತ. ಇನ್ನೊಂದ್ಸಲ ಮಾಡೋಣ. ಈ ರೀತಿ ಬಲಗಳನ್ನು ಅದುಮೋದು ಅಥವಾ ಹಿಚ್ಕೋದು, ಒತ್ತುವುದು. ಈ ಮೊಣಕಾಲು ನೋವು ಇವೆಲ್ಲ ಕೀಲು ನೋವು ನಿವಾರಣೆ ನೋಡಿ. ಈ ರೀತಿ ಪ್ರೆಷರ್ ಆಗೋದ್ರಿಂದ ಬ್ಲಡ್ ಚೆನ್ನಾಗಿ ಶರೀರ ತುಂಬೆಲ್ಲ ಸಂಚಾರಣೆ ಮಾಡಲಿಕ್ಕೆ ಇದು ಈಜಿ ಆಗಿದೆ. ಇನ್ನು ಬಲಗಾಲ ಎರುಗಳನ್ನ ಈ ರೀತಿ ನೋಡಿ. ಈ ರೀತಿ ನಿಧಾನವಾಗಿ ಎಲ್ಲ ಅವಯವಗಳನ್ನು ಸಡಿಲಿಸುವುದು. ಇನ್ನೊಂದ್ಸಲ ತಗೊಳ್ಳಿ. ಈ ರೀತಿ ಏನು ಮಾಡೋದು, ಈಗ ಸರಿಯಾಗಿ ಕೊಟ್ಟು ಪ್ರಶ್ನೆ ಎಲ್ಲ ಗಡ್ಡ ಈ ರೀತಿ ಮೂಗು ಕಣ್ಣು ಒಟ್ಟು ಪ್ರೆಷರ್ ಮಾಡೋದು ಎಲ್ಲ ಈ ರೀತಿ. ಆಮೇಲೆ ಕಿವಿಗಳನ್ನು ಈ ರೀತಿ ಮುಚ್ಚಿಕೊಂಡು
ಆಗ ಎಡಗೈಯನ್ನು ಎತ್ತಿ ಬಲಗೈಯಿಂದ ಇಲ್ಲಿ ಒಟ್ಟು ಪ್ರೆಷರ್ ಮಾಡಬೇಕು.
ये ना कुछ बार कैसे ये उम्र तो ये समाज करवाएगा लड़के नहीं मत
ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡು ಕೈಗಳ ಮೇಲೆ ನೋಡ್ರಿ, ಕೈಗಳನ್ನು ಮುಚ್ಚಿತವರಾಗಿ ಕಣ್ಮೆಗಾಡಿಸಿ ಆಮೇಲೆ ಕೈಗಳನ್ನು ಈ ರೀತಿ ಪ್ರತ್ಯೇಕವಾದ ಗಂಡುಡಿ ಮತ್ತು ಕಾಲುಗಳನ್ನು ಈ ರೀತಿ ತಳ್ಳಿ. ಈಗ ಶಾಂತಿ ಪಾಠ ಓದಿದರು. ಸರ್ವೇ ಈಗ ಎಲ್ಲರೂ ನಾನು ಸುಮಾರು 14 ತಾರೀಕಿಂದ 24ನೇ ತಾರೀಕಿದಾಗ ಆನ್ಲೈನ್ ಬಂದಿರಲಿಲ್ಲ. ಏಕೆಂದರೆ ಪರಮ ಪೂಜ್ಯ ರಾಮದೇವ ಮಹಾರಾಜರ ಸಂವಿಧಾನದಲ್ಲಿ ನಾವು ಯೋಗವನ್ನು ತಾಲೂಕಾ ಪ್ರಭಾರಿಯಾಗಿರುವುದರಿಂದ ಅಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಯೋಗದಿಂದ ಏನು ಲಾಭಗಳು ಅಂತ ಒಂದು ಚಳಿ ಇದ್ದರೂ ಸರ್ ಆ ಗುರೂಜಿಯ ಸಾನ್ನಿಧ್ಯದಲ್ಲಿ ಬೇಕಾದಷ್ಟು ಚಳಿ ಇರ್ತದೆ. ಚಳಿ ಇದ್ದರೂ ನಮಗೆ ಚಳಿ ಒಂದು ದಿವಸ ಅನಿಸಲಿಲ್ಲ. ಎಲ್ಲರೂ ಖುಷಿಯಾಗಿ ಅಂತಹ ಚಳಿಯಲ್ಲಿ ಅನೇಕ ವೃದ್ಧ ಯೋಗ ಗುರುಗಳು 60, 70, 80 ವಯಸ್ಸಿನವರು ಸಾಧಕರು, ಒಳ್ಳೆಯ ಸಾಧಕರು ಅವರೆಲ್ಲ ಅಂಥವರು ಭಾಗಿಯಾಗಿದ್ದರು. ಅಂಥವರ ದರ್ಶನ ರಾಮದೇವ್ ಗುರೂಜಿ ಅವರು ನಮ್ಮೆಲ್ಲರನ್ನ ಕರೆಸಿ ವೇದಿಕೆ ಮೇಲೆ ಕರೆಸಿ ನಮಗೆಲ್ಲ ರುದ್ರಾಕ್ಷಿ ಸರವನ್ನು ಹಾಕಿ ತಲೆ ಮೇಲೆ ನಮ್ಮ ಗಂಡನ ಮೇಲೆ ಕೈಗಳನ್ನಿಟ್ಟು ಬಹಳ ಆನಂದವಾಗಿ ನಮಗೆ ಆಶೀರ್ವಾದ ನೀಡಿದರು. ಅಷ್ಟೇ ಅಲ್ಲದೆ ಅವರು ಹೇಳಿದರು, ನೀವೆಲ್ಲ ಯೋಗ ಗುರುಗಳು ನಮಗೆ ನೀವೆಲ್ಲರೂ ದೊಡ್ಡ ಶಕ್ತಿ ಅಂತ ಹೇಳಿದರು. ಎಲ್ಲ ಯೋಗ ಗುರುಗಳು, ಎಲ್ಲ ಯೋಗ ಶಿಕ್ಷಕರು, ನೀವೆಲ್ಲ ನಮ್ಮ ದೊಡ್ಡ ಶಕ್ತಿ ಅಂತ ಹೇಳಿದರು. ಅದಂತ ಅವರ ಮಾತುಗಳು ಕೇಳಬೇಕು. ಅವರು ಪ್ರತಿಯೊಂದು ವಾಣಿಯನ್ನು ಕೇಳಬೇಕು. ಆ ವಾಣಿಯಂತೆ ನಾವು ನಡಿಬೇಕು. ಅದೇ ಅಲ್ಲಿ ಯೋಗ ಹೇಳಿ ಬಂದು ಕಲಿತು ಬಂದು ನಾವು ಮಾಡಿರೋದಂದ್ರೆ ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ನಮ್ಮ ವಾಣಿ, ನಮ್ಮ ನಡೆ, ನುಡಿ ಎಲ್ಲವೂ ಶುದ್ಧವಾಗಿರಬೇಕು ಅಂತ ಹೇಳಿದರು. ಅಂಥ ಅವಸ್ಥೆಯಲ್ಲಿ ನಾವು ಅವರ ಸಾನ್ನಿಧ್ಯದಲ್ಲಿ ಹೋಗಿ ಮತ್ತೆ ನಾವು ತಪ್ಪು ಮಾಡಿದವರನ್ನು ತಿದ್ದಿಕೊಳ್ತಾ ಅವರ ಸಾನ್ನಿಧ್ಯದಲ್ಲಿ ನಡೆಯುವುದೇ ನಾವು ಅವರು ಒಂದು ಶಕ್ತಿ ಅಂತ ಹೇಳಿದರು. ಆ ಶಕ್ತಿಯನ್ನು ನಾವೆಲ್ಲರೂ ತೋರಿಸೋಣ. ನೀವೆಲ್ಲ ಸುಮಾರು 177 ಅತನಿ ಇಲ್ಲ ಯೋಗ ಶಿಕ್ಷಕರಾಗಿದೆ. ಅದಕ್ಕಿಂತ ಮೊದಲು 107 ಮಂದಿ ಯೋಗ ಶಿಕ್ಷಕರು 2017 2024ರಲ್ಲಿ 177 ಶಿಕ್ಷಕರಾಗಿದೆ. ಅವರೆಲ್ಲ ನೀವೆಲ್ಲ ಶಕ್ತಿ ಆಗಬೇಕು. ನೀವು ಪ್ರತಿಯೊಬ್ಬರು ಯೋಗವನ್ನು ಮಾಡಬೇಕು. ಜಗತ್ತಿನ ತುಂಬ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ದೇಶ ಉಳಿಸಬೇಕು. ಈ ಯೋಗ ಪರಂಪರೆಯನ್ನು ನಾವೆಲ್ಲ ಕಾಪಾಡಿಕೊಂಡು ಬರಬೇಕಾದ್ರೆ ಪ್ರತಿಯೊಬ್ಬರು ಯೋಗ ಶಿಕ್ಷಕರು ಎಲ್ಲರಿಗೂ ಯೋಗವನ್ನು ಕಲಿಸಬೇಕು. ಅದು ಕಲಿಸೋದ್ರಿಂದ ನಿಮಗೆ ಪುಣ್ಯ ಬರ್ತದೆ. ಪ್ರತಿಯೊಂದು ಬಾಬಾರಾಮ್ ಗುರೂಜಿ ಅವರು ಹೇಳ್ತಾರೆ, ಅವರ ಆನ್ಲೈನಲ್ಲಿ ಯೋಗ ಹೇಳ್ತಾರೆ, ಅವನ್ನೆಲ್ಲರೂ ಅಟೆಂಡ್ ಆಗಲಿ, ಭಾಗಿಯಾಗಲಿ. ನಾನು ಸಹ ಉಚಿತವಾಗಿ ಯೋಗ ಪ್ರಾಣಾಯಾಮವನ್ನು ಆನ್ಲೈನ್ ಮೂಲಕ SK ಒಳಗೆ ಫೇಸ್ಬುಕ್ದಲ್ಲಿ ನೋಡುವುದು, ಯೋಗ
ಶೇರ್ ಮಾಡಿರಿ, ಇನ್ನೊಬ್ಬರಿಗೆ ಇದರಲ್ಲಿ ಭಾಗಿಯಾಗಿ ತಿಳಿಸಿರಿ. ನಿಮಗೆ ದೊಡ್ಡ ಒಂದು ಶಕ್ತಿ ಬರೋದು ಮತ್ತೊಬ್ಬರಿಗೆ ಯೋಗವನ್ನು ಕಲಿಸಲಿಕ್ಕೆ ಸಹಾಯ ಮಾಡ್ತಿರಲ್ಲ, ಅದೇ ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ತಾವೆಲ್ಲ ಪಡ್ಕೊಳ್ರಿ. ನಿಮ್ಮೆಲ್ಲ ಚೆನ್ನಾಗಿ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ರಾಮದೇವ ಗುರೂಜಿ ಅವರ ಆಶಯ. ಎಲ್ಲ ಯೋಗ ಶಿಕ್ಷಕರು ಪತ್ನಿಯ ಎಲ್ಲ ನಮ್ಮ ಜಗತ್ತಿನ ಎಲ್ಲ ಯೋಗ ಶಿಕ್ಷಕರು ಸಹಾಯ ಸಹಕಾರ ನೀಡಿ ಅಂತ ಹೇಳ್ತಾ ಇವತ್ತಿನ ಯೋಗವನ್ನು ಮತ್ತೆ ನಾಳೆ 9 ಗಂಟೆಗೆ ನೀವು ಮನೆಯಲ್ಲಿ ಕುಳಿತು ಯೋಗವನ್ನು ಮಾಡಬಹುದು. ಎಲ್ಲರಿಗೂ ಓಂ ಗುರುಭ್ಯೋ ನಮಃ. ನೋಡ್ಯಾರ ಆಫ್ ಆಗೋಯ್ತು. ಆಫ್ ಆಗೋಯ್ತು. ಫಿನಿಶ್ ಹಚ್ಚಿದ್ದಾರೆ ಅದು ಮ್ಯಾಗಿನ ಬಂದಿತ್ತು. ಇಲ್ಲ ತೊಗೊಂಬಡಿ ಫಿನಿಶ್ ಹಚ್ಚಿ ಬಡಿದಿಲ್ಲ. ಫಿನಿಶ್ ಹಚ್ಚಿ ಬಡ್ದು ಬಿಡೋದ್ರ ಮ್ಯಾಗ ಅದ್ರ ಮ್ಯಾಗ ಹೊಡೆದ್ರೆ ಇದು ಬ್ಯಾಗಿನ ಬಂದಿತ್ತು, ಟಚ್ ಆಗೋತ್ತು. ಇದು ಮ್ಯಾಗ ಬಂದಿತ್ತು ನೋಡಿ, ಇದು ಟಚ್ ಆಗೋತ್ತು. ಹೋಗಿತ್ತು ಹೋಗಿತ್ತಲ್ಲ ಬಂದ್ ಮಾಡಿ